ನಮಸ್ಕಾರ ಎಲ್ಲರಿಗೂ. ಸೊ ನನ್ನ ಮಗಳು ಗಾಡಿ ಓಡಿಸ್ತಾ ಇದ್ಲು. ನಾವು ನಮ್ಮ ಹಳ್ಳಿಗಳ ಮೇಲೆ ಹೋಗೋದಲ್ವ, ಮೇನ್ ರೋಡಲ್ಲ. ನನಗೇನೋ ಒಂಥರ ಖುಷಿ ನನ್ನ ಮಕ್ಕಳು ಗಾಡಿ ಓಡಿಸಿದಾಗ. ಬಟ್ ನಾನು ಸುಮ್ಮನೆ ಕೂತಿರಲ್ಲ, ಗೈಡ್ ಮಾಡ್ತೀನಿ ಅವ್ರಿಗೆ ಹೇಗೆ ಓಡಿಸ್ಬೇಕೇನು ಅಂತ. ಸ್ವಲ್ಪ ಟೆಚ್ಚರ್ ಇರಲಿ, ಮಕ್ಕಳಿಗೆ ಎಲ್ಲ ಥರನೂ ನಾವು ಕಲಿಸ್ಕೊಡ್ಬೇಕು, ಟೈಮ್ಗೆ ಆಗುತ್ತೆ ಅಂತ ಅಷ್ಟೇ. ಬಟ್ ಮೇನ್ ರೋಡಲ್ಲೆಲ್ಲ ಕೊಡಲ್ಲ, ರೂಲ್ಸು ಎಲ್ಲ ನಾವು ಫಾಲೋ ಮಾಡಬೇಕು, ಬ್ರೇಕ್ ಮಾಡಬಾರ್ದು ರೂಲ್ಸ್ನಲ್ವ. ಸೊ ತೊಗೊಂಬಿಡ್ತೀನಿ, ನಮ್ಮ ಹಳ್ಳಿಗಳ ಮೇಲೆ ಮಾತ್ರ ಕೊಡ್ತೀನಿ ಅಷ್ಟೇ. ಸೊ ಇದು ಕನಕಪುರ ಮೇನ್ ರೋಡು. ಅಮ್ಮ ಮನೆ ರೀಚ್ ಆಗೋಷ್ಟೊತ್ತಿಗೆ ಒಂದು 1 ಅವರ್ ಆಗುತ್ತೆ. ಸೊ ಫೈನಲಿ ಅಮ್ಮ ಮನೆಗೆ ಬಂದೆ. ಸುಮಾರು ದಿವಸಗಳಾಗಿತ್ತು ಅಮ್ಮ ಮನೆಗೆ ಬಂದು. ಸೊ ಇವತ್ತು ಹಾಗೆ ಬಂದೋಗೋಣ ಅಂತ ಬಂದೆ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ನನಗೆ ನಮ್ಮಮ್ಮ ಹಾಕೋ ರಂಗೋಲಿ ಕಂಡ್ರೆ ನನಗೆ ತುಂಬ ಇಷ್ಟ. ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಏನೇ ಒಂದು ಮಾಡಿದ್ರು ತಾಯಂದಿರು ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ, ಅದೆಲ್ಲ ಖುಷಿ ನೋಡೋದಕ್ಕೆ. ಸೊ ಫೈನಲಿ ಅಮ್ಮ ಮೊಟ್ಟೆ ಕೋಳಿ ಸಾಂಬಾರು, ಚಿಕನ್ ಗೊಜ್ಜು, ಇದ್ಕಿನ ಬೇಳೆ ಸಾರು ಮತ್ತು ಇಡ್ಲಿ ಮಾಡಿದರು. ಸೊ ಬ್ರೇಕ್ಫಾಸ್ಟ್ ನಾನು ತಿಂದೇ ಹೋಗಿದ್ದೆ. ಲೇಟ್ ಆಗಿಬಿಡುತ್ತೆ, ಪುನಃ ನಾನು ಬಂದು ಸ್ಕೂಲ್ ಮನೇಲಿ ಕೆಲಸ ಮಾಡಬೇಕಲ್ವ, ಅದಕ್ಕೋಸ್ಕರದಿಂದ. ಸೊ ತಿಂದು ನನ್ನ ದೊಡ್ಡ ಮಗಳನ್ನ ಕೆಲಸದ ಹತ್ರ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಇಬ್ಬರು ಹೋದ್ವಿ. ಸೊ ಅವರು ಸಿಕ್ಕೋದೇ ಅಪರೂಪ. ಸೊ ಹೋಗ್ಬಿಟ್ಬಿಟ್ಟು ಬರೋಣ, ನಾವು ಒಂದು ಸ್ವಲ್ಪ ಅವ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು, ನಾನು ಪ್ರತಿ ಸತಿ ಅಮ್ಮ ಮನೆಗೆ ಹೋದಾಗೂ ಅವ್ರನ್ನ ನಾನು ಬಿಟ್ಬಿಟ್ಟೇ ಬರಬೇಕು, ಮಾತಾಡಿಕೊಂಡು ಇಬ್ಬರು ಏನೇನಿದೆಯೋ ಒಂದು ಮಾತಾಡ್ಕೊಂಡು ಬರ್ತೀವಿ. ಫೈನಲಿ ಬಿಟ್ಟು ವಾಪಸ್ ನಾನು ಮನೆಗೆ ಬರೋಷ್ಟೊತ್ತಿಗೆ 3:30 ಆಗಿತ್ತು. ಡೈರೆಕ್ಟ್ ಸ್ಕೂಲ್ ಮನೆಗೆ ಹೋದೆ, ಕಾಫಿನೂ ಕುಡಿದಿಲ್ಲ. ಸೊ ಹಾಲೆಲ್ಲ ಕರೆದು ಹುಲ್ಲು ಹಾಕಿ ಹೊರಗಡೆ ಬರೋಷ್ಟೊತ್ತಿಗೆ 6 o'clock ಆಯಿತು. ಈಗ ಕಾಫಿ ಇಟ್ಕೊಂಡು ಕುಡಿತಾ ಇದೆ. ಬ್ಲಾಗು ಸಹ ಎಂಡ್ ಮಾಡೋಣ ಅಂದ್ಬಿಟ್ಟು. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.